ಅಭಿಯಾನವನ್ನು ನಮ್ಮ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳದ್ದು ಏನು ಇವತ್ತು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾನೆ. ಪೋಲಿಯೋ ಮುಕ್ತ ಭಾರತ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅದರ ಅಭಿಯಾನಕ್ಕೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಉಳ್ಳವರು ಅನೇಕರು ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಹೋಗಿ ಹಾಕಿಸ್ಕೊಂಡು ಮಕ್ಕಳನ್ನು ಜೀವನ ಬದುಕಿಸುವಂಥದ್ದಾಗುತ್ತೆ. ಆದರೆ ಅನೇಕ ಬಡ ಮಕ್ಕಳಿಗೆ, ಮಧ್ಯಮ ವರ್ಗದ ಮಕ್ಕಳಿಗೆ ಈ ರೀತಿಯಾದಂಥ ಸೌಲಭ್ಯಗಳು ಸಿಗಬೇಕನ್ನೋ ಕಾರಣಕ್ಕಾಗಿ ಸರ್ಕಾರಗಳು ನಿರಂತರವಾಗಿ ಅಭಿಯಾನವನ್ನು ನಡೆಸ್ಕೊಂಡು ಬಂದಿದೆ. ಅದರ ಜೊತೆಗೆ ಅನೇಕ NGOಗಳು ಕೂಡ ಇದಕ್ಕೆ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾವೆ. ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆ ತಿಳಿಸ್ತೇನೆ. ಅದ್ರ ಜೊತೆಗೆ ಇವತ್ತು ಇಲ್ಲಿ ನಮ್ಮ ವೈದ್ಯಾಧಿಕಾರಿಗಳಾಗಿದ್ದಂಥ ಶ್ರೀಧರ್ ದಲಿತ್ ಅವರು ಕೂಡ ಹೇಳಿದ್ದಾರೆ, ಬಸ್ ಸ್ಟ್ಯಾಂಡ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, ಜನನಿಬಿಡ ಪ್ರದೇಶಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿನೂ ಹೋಗಿ ಅಲ್ಲಿ ಎಲ್ಲ ಮಕ್ಕಳನ್ನು ಗುರುತಿಸಿ ಅವರಿಗೆ 5 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕುವ ಮುಖಾಂತರ ಭಾರತ ಪೋಲಿಯೋ ಮುಕ್ತ ಆಗಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಏನಾಯಿತು ಆ ಹೋರಾಟಕ್ಕೆ ಇವತ್ತು ಯಶಸ್ಸು ಸಿಕ್ಕಿದೆ. ಇವತ್ತು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲೊಂದು ಇಲ್ಲೊಂದು ಕೇಸ್ಗಳು ಬರ್ತಾ ಅನ್ನೋ ಕಾರಣಕ್ಕಾಗಿ ಅದು ಮುಂದಿನ ದಿನಮಾನಗಳು ಅದು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಅಭಿಯಾನ ತೆಗೆದುಕೊಂಡಿದ್ದಾರೆ. ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂಥದ್ದಾಗಬೇಕು. ತಾಯಿಯಂದರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ, ನಾಗರಿಕರು ಕೂಡ ಇವತ್ತು ನಾವು ಹಾಕ್ತೇವೆ ಇಲ್ಲಿ ಪೋಲಿಯೋ ಲಸಿಕೆ ಏನು ಕೊಡ್ತಾರೆ, ಆದರೆ ಇದಕ್ಕೆ ಅವೇರ್ನೆಸ್ ಮೂಡುವಂಥ ಕಾರ್ಯಕ್ರಮನೂ ಆಗಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ಎಲ್ಲ ತಾಯಂದಿರು, ಎಲ್ಲ ನಾಗರಿಕರು ಕೂಡ ಇದರಲ್ಲಿ ಪಾಲ್ಗೊಳ್ಳೋ ಮುಖಾಂತರ 5 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಆಸ್ಪತ್ರೆಗಳಲ್ಲಾಗಲಿ ಅಥವಾ ಮನೆಗೂ ಕೂಡ ವೈದ್ಯರು ಬಂದು ಅಲ್ಲಿ ನರ್ಸ್ಗಳು ಬಂದು ಹಾಕುವಂಥದ್ದಾಗುತ್ತೆ. 5 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕಿಸೋ ಮುಖಾಂತರ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡಲಿಕ್ಕೆ ಏನೋ ಒಂದು ದೊಡ್ಡ ಹೋರಾಟ ನಡೆದಿದೆ. ಅವೆಲ್ಲರೂ ಸಹಕರಿಸಬೇಕಂತ ವಿನಂತಿ ಮಾಡ್ತೀನಿ. ಇಲ್ಲ ನೋಡಿ, ದೇಶದಲ್ಲಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಕೂಡ ಮಾಡಿಲ್ಲ. ಕೆಲವೊಂದು 5 ರಾಜ್ಯಗಳಲ್ಲಿ ಮೊದಲನೇ ಹಂತದಲ್ಲಿ 195 ಲೋಕಸಭಾ ಸಂಸದರ ಪಟ್ಟಿಯನ್ನು ನಮ್ಮ ಕೇಂದ್ರ ಸಂಸದೀಯ ಮಂಡಳಿ ಬಿಡುಗಡೆ ಮಾಡಿದೆ. ಇನ್ನೂ ದಿನಾಂಕ ಕೂಡ ನಿಗದಿಯಾಗಿಲ್ಲ. ದಿನಾಂಕ ಆಗುತ್ತೆ, ಅಷ್ಟರೊಳಗಡೆ ಈಗಾಗಲೇ ಆ ಪ್ರೊಸೆಸನ್ನು ನಾವು ಮಾಡ್ತಾಯಿದ್ದೇವೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಕ್ಕೆ 2 ಜನರಾಗಿ ಇಡೀ ರಾಜ್ಯದ ಪ್ರಮುಖರನ್ನು ಗುರುತಿಸಿ ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಆದೇಶದ ಮೇರೆಗೆ ಒಂದೊಂದು ಲೋಕಸಭಾ ಕ್ಷೇತ್ರಕ್ಕೆ 2 ಜನರು ಬಂದು ಅಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಪ್ರತಿನಿಧಿಗಳು, ಜನಪ್ರತಿನಿಧಿಗಳಾಗಲಿ, ಪಕ್ಷದ ಕಾರ್ಯಕರ್ತರಾಗಲಿ, ಪ್ರಮುಖರಾಗಲಿ ಅವರ ಅಭಿಪ್ರಾಯ ಸಂಗ್ರಹಣೆ ಕೂಡ ಮಾಡ್ತೇವೆ. ಬಹುಶಃ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟರೆ ಇನ್ನು ಯಾವ ಪಾರ್ಟಿನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಲೋಕಸಭಾ ಟಿಕೆಟ್ ಕೊಡಬೇಕಂದಾಗೂ ಕೂಡ ನಮ್ಮ ವೀಕ್ಷಕರು ಬಂದು ನಾವಲ್ಲಿ ಕೇಳಿ ಅಲ್ಲಿ ಇರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಲಿ, ಮಂಡಲಾಧ್ಯಕ್ಷರಾಗಲಿ, ಮಂಡಲದವರೆಗೆ ಕೆಳಗಡೆವರೆಗೆ ಹೋಗಿ ಅವರ ಅಭಿಪ್ರಾಯ ಸಂಗ್ರಹಣೆಯನ್ನು ಎಲ್ಲ ಮಾಡಿಕೊಂಡು ಇವತ್ತು ಲಾಸ್ಟ್ ಇದೆ ನಮ್ಗೆ. ಇವತ್ತು 2ನೇ 3ನೇ ತಾರೀಕಿಗೆ ನಾವು ಇವತ್ತೆಲ್ಲ ನಮ್ಮ ರಿಪೋರ್ಟ್ಗಳನ್ನ ಸಬ್ಮಿಟ್ ಮಾಡ್ತಾಯಿದ್ದೆ ರಾಜ್ಯಾಧ್ಯಕ್ಷರಿಗೆ. ಈಗ ನಾನು ಮೊನ್ನೆ ಕೊಪ್ಪಳ ಜಿಲ್ಲೆಗೆ ಹೋಗಿದ್ದೆ. ಇಲ್ಲಿ ನಮ್ಮ ರವಿ ಸುಬ್ರಹ್ಮಣ್ಯರು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದರು. ಈ ರೀತಿ ಎಲ್ಲ 28 ಲೋಕಸಭಾ ಕ್ಷೇತ್ರದ ವರದಿಯನ್ನು ಇವತ್ತು ರಾಜ್ಯಾಧ್ಯಕ್ಷರಿಗೆ ಸಬ್ಮಿಟ್ ಮಾಡುವಂಥದ್ದಾಗುತ್ತೆ. ಅದಾದಮೇಲೆ ರಾಜ್ಯದ ಕೋರ್ ಕಮಿಟಿ ಇವತ್ತು ಸೇರ್ತಾ ಇದ್ದಾರೆ. ಆ ಕೋರ್ ಕಮಿಟಿಯಲ್ಲಿ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಡೋ ಮುಖಾಂತರ ಮುಂದೆ ಏನಾಗಬೇಕು, ಯಾವ ರೀತಿಯಾದಂಥ ಅಭ್ಯರ್ಥಿಗಳ ಸೆಲೆಕ್ಷನ್ ಆಗಬೇಕು ಅನ್ನೋಂಥದ್ದನ್ನು ರಾಷ್ಟ್ರೀಯ ನಾಯಕತ್ವ ತೀರ್ಮಾನವನ್ನು ಮಾಡ್ತಾರೆ. ನೋಡ್ರಿ, ಈ ದೇಶದಾಗ ಮತ್ತು ಈ ರಾಜ್ಯದಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಾಗ ಬಂದೈತಿ, ಆ ಬೆಂಕಿ ಹಚ್ಚೋ ಕೆಲಸ ಕಾಂಗ್ರೆಸ್ ಪಾರ್ಟಿ ಯಾರು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಎಷ್ಟು ನಮ್ದು ಇವತ್ತು ಯಾವ ಹಂತಕ್ಕೆ ಹೋಗಿದೆ ಅಂದರೆ ಸರ್ಕಾರ, ಇವತ್ತು ರಾಜ್ಯ ಸರ್ಕಾರ ಮೊದಲು ಹುಬ್ಳಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗ್ತಿದ್ರು, ಬೆಳಗಾವದಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗ್ತಿದ್ರು, ಮಂಗಳೂರಲ್ಲಿ ಪಾಕಿಸ್ತಾನ ಪರವಾಗಿರ್ತಕ್ಕಂಥ ಘೋಷಣೆ ಕೂಗ್ತಿದ್ರು. ಆದರೆ ಇವತ್ತು ದುರ್ದೈವದ ಸಂಗತಿಯಲ್ಲಿ ಬಂತು, ಯಾವ ಶಕ್ತಿ ಕೇಂದ್ರ ಅಂತ ವಿಧಾನಸೌಧ ಅಂತೀವಿ, ಆ ವಿಧಾನಸೌಧದಲ್ಲೇ ಇವತ್ತು ಪಾಕಿಸ್ತಾನ ಪರವಾಗಿರತಕ್ಕಂಥ ಘೋಷಣೆ ಕೂಗಿದಾಗ ಅಲ್ಲಿರ್ತಕ್ಕಂಥ ಅನೇಕ ಅಧಿಕಾರಿಗಳಿದ್ರು, ಪೊಲೀಸ್ ಅಧಿಕಾರಿಗಳು, IPS ಇದ್ದರು, IAS ಇದ್ದರು, ಅನೇಕ ರಾಜಕಾರಣಿಗಳಿದ್ರು, ಎಲ್ಲರೂ ಇದ್ದರು. 4 ಲೋಕಸಭಾ ನಮ್ಮ ರಾಜ್ಯಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ 4 ಜನ ಅಭ್ಯರ್ಥಿ ಗೆದ್ದಾರೆ. 3 ಜನ ಕಾಂಗ್ರೆಸ್ಸಿಂದ ಗೆದ್ದಾರೆ, 1 ಜನ BJಪಿಯಿಂದ ಗೆದ್ದಾರೆ. ನಾರಾಯಣ ಸಾಹೇಬ್ ಬಾಂಡ್ಗೆ ಅವರು ಹಿಂದೆ ಹೋದವರು ಭಾರತ್ ಮಾತಾ ಕಿ ಜೈ ಅಂದರು. ಚಂದ್ರಶೇಖರ್ ಅವ್ರ ಪರವಾಗಿದ್ದವರು ಕಾಂಗ್ರೆಸ್ನಾಗಿದ್ದರು, ಅಲ್ಲಿ ಏನು ಬೇರೆ ಆಗಲಿಲ್ಲ. ಮಾಕನ್ ಅವ್ರು ಬಂದಾಗ ಅವ್ರದ್ದು ಆಗಲಿಲ್ಲ. ಆದರೆ ನಾಸೀರ್ ಹುಸೇನ್ ಅವರು ಬಂದಾಗ ಪಾಕಿಸ್ತಾನ ಪರವಾಗಿ ಘೋಷಣೆಗಳು ಬರ್ತಾವೆ ಅಂದ್ರೆ ಏನು ಅರ್ಥ? ಅವ್ರು ಕರ್ಕೊಂಡು ಹೋಗಿರ್ತಕ್ಕಂಥ 25 ಜನ ಏನು ಒಳಗಡೆ ಕರ್ಕೊಂಡೋಗಿದ್ದಾರೆ, 25 ಅಂತ ಹೇಳ್ತಾರೆ ಪರ್ಮಿಷನ್, ಒಳಗೆ 75 ಜನಕ್ಕಿಂತ ಹೆಚ್ಚಿಗೆ ಇದ್ದಾರೆ ಅಂತ ಇದ್ರಂತ ಇದೆ. ಅವರು ಪಾಕಿಸ್ತಾನ ಪರವಾಗಿ ಘೋಷಣೆಯನ್ನು ಕೂಗಿದಾಗ ಇವನ್ನ ಅಭ್ಯರ್ಥಿ ಆದ್ರೆ ಹೇಳ್ಬೇಕಲ್ಲ, ಇಲ್ಲಪ್ಪ ನೀವು ತಪ್ಪಿದನ್ನು ಮಾಡಬಾರ್ದು, ನಾವು ಭಾರತ್ ಮಾತಾ ಕಿ ಜೈ ಅನ್ಬೇಕಂತಕ್ಕಂಥ ಹೇಳುವಂಥ ಸೌಜನ್ಯವನ್ನು ರಾಜ್ಯಸಭೆಗೆ ಆಯ್ಕೆಯಾದಂಥವ್ರು ನಾಸೀರ್ ಹುಸೇನ್ ಅವರು ಮಾಡಲಿಲ್ಲ. ಸರ್ಕಾರನೂ ಅದರ ಬಗ್ಗೆ ತಗೊಳ್ಳಿಲ್ಲ. ಸದನದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಧರಣಿ ಮಾಡಿದ್ವಿ, ಬಾವಿಗಳಿದ್ವಿ. ಇಷ್ಟೆಲ್ಲ ಹೋರಾಟ ಮಾಡಿದ್ರ ಮ್ಯಾಗ ಏನು ಹೇಳ್ತೈತೆ ಸರ್ಕಾರ? ನಾವು ತನಿಖೆ ಮಾಡ್ತಾ ಇದ್ದೇವೆ, ಅದ್ರ ಬಗ್ಗೆ ನಾವು ತನಿಖೆಯನ್ನು ಮಾಡ್ತಾ ಇದ್ದೇವೆ. ನೀವು ಹುಬ್ಬಳ್ಳಿ ಒಳಗೆ ನಾನು ಅಶೋಕ್ ಅವರು ನಮ್ಮ ಉಳಿದಂಥ ಶಾಸಕರು ಕೂಡಿ ಇಲ್ಲಿ ಧರಣಿ ಮಾಡಿದ್ರೆ 1 ತಾಸಿನಾಗ FIR ಮಾಡ್ತೀರಿ ನೀವು. ಆದರೆ ಅಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಹಾಕಿದವ್ರ ಮ್ಯಾಗ ಇನ್ನೂ FIR ಮಾಡೋಕ್ಕೆ ರೆಡಿ ಇಲ್ಲ. ಏನು ಸೌಜನ್ಯ ತೋರಿಸುತ್ತಾ? ಸೆಕ್ಷನ್ ಏನು ಹಾಕಿರಿ? ಈಗ ನಿಂತಾಗ ತಳ್ಳಾಟ ಅಂತ ಹಾಕಿರಿ ಸೆಕ್ಷನ್. ಭಾರತದ ದೇಶದ್ರೋಹಿಗಳ ಸೆಕ್ಷನ್ ಹಾಕೋದು ಬಿಟ್ಟು
ನಾಸೀರ್ ಹುಸೇನ್ ಅವರು ನಿಂತಿದ್ರು ಆ ಸಂದರ್ಭದಲ್ಲಿ ತಳ್ಳಾಟ ಆತಂತ ಏನು ತಳ್ಳಾಟ ಆಗೈತೆ ನಿಮಗೆ ಅಂದ್ರೆ ಏನು ಬಂದು ಪಾಕಿಸ್ತಾನದವ್ರು ಏನು ಹೊಡಿಬೇಕು ಏನು ಲೆಕ್ಕ ಇವ್ರದ ಅಂದರೆ ಯಾವ ಹಂತಕ್ಕೆ ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿಯನ್ನು ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಸರ್ಕಾರ ನಡೆಸಿದೆ. FSIL ವರದಿ ಬರಲಿ ಅಂತೇಳಿ ಮಾನ್ಯ ಗೃಹ ಸಚಿವರು ಹೇಳಿದರು. ಇವತ್ತಿನ ಮಟ್ಟ FSIL ವರದಿ ಇಲ್ಲ, ನಮಗೆ ಇರ್ತಕ್ಕಂಥ ಬಲ್ಲ ಮೂಲಗಳ ಪ್ರಕಾರ ಬಂದಿದೆ ಅಂತ ಹೇಳ್ತಾರೆ. ಅದರಲ್ಲಿ ಒದರಿದ್ದು ಸಾಕ್ಷಿ ಐತಿ ಅಂತ ಹೇಳ್ತಾರೆ. ಮೀಡಿಯಾದವ್ರ ಮ್ಯಾಗ ಗೂಬೆ ಕೂಡಿಸುವಂಥ ಕೆಲಸ ಮಾಡಕೊಂಡ್ರೆ ಇವತ್ತು ಸರ್ಕಾರ ಒಂದು ಮೀಡಿಯಾದಾಗ ಬಂದೈತಿ 3 ಮೀಡಿಯಾದಾಗ ಬಂದಿಲ್ಲ ಅಂದ್ರೆ ಏನು ಅರ್ಥ ನಿಮ್ಗೆ? ಇಡೀ ರಾಜ್ಯದ ಜನ ನೋಡ್ಯಾರ, ಇಡೀ ದೇಶದ ಜನ ನೋಡ್ಯಾರ, ಯಾರು ಕೂಗ್ಯಾರ ಅನ್ನೋದು ಕಾಣ್ತೈತಿ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಸತ್ಯ ನಿಮ್ಮ ಮುಂದೆ ಕಣ್ಣು ಮುಂದಿದ್ರು ಅದನ್ನು ಮುಚ್ಚಾಕುವಂಥ ಕೆಲಸವನ್ನು ಮಾಡಕತ್ತಾರ. ಇದು ಭಾಳ ದುರ್ದೈವದ ಸಂಗತಿ. ಈಗ ನಾವು ಹೋರಾಟವನ್ನು ತೆಗೆದುಕೊಂಡಿದ್ದೇವೆ. ಅದರ ಪರಿಣಾಮ ಏನಾಯ್ತು ಇವತ್ತು? ಮುಂದಿನ ಅವ್ರು ಹೇಳಿದ್ರು ಇವತ್ತು ಪಂಜರದ ಗಿಳಿಯನ್ನು ಹೊರಗೆ ಬಿಟ್ಟರೆ ನಮ್ಗೆ ನಾವು ಹಾರಾಡ್ತೇವೆ ಅಂತೇಳಿ. ಅದರ ಅನುಗುಣವಾಗಿ ಇವತ್ತು 2ನೇ ಬ್ಲಾಸ್ಟ್ ಆಗಿದೆ. ಇವತ್ತು ರಾಮೇಶ್ವರಂ ಕೆಫೆಯಲ್ಲಿ ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಆಯಿತು. 10 ಸೆಕೆಂಡ್ನಲ್ಲಿ 2 ಸಲ ಬ್ಲಾಸ್ಟ್ ಆಗಿದ್ದನ್ನು ನೀವು ಎಲ್ಲರತ್ತೂ ಕೂಡ ತೋರಿಸಿದ್ದೀರಿ. ಈ ರೀತಿಯಾದಂಥ ಚಟುವಟಿಕೆಗಳನ್ನು ನೀವು ಬಿಟ್ಕೊಂಡು ಹೋದ್ರಿ ಅಂದರೆ ಅವ್ರು ಇನ್ನೊಂದು ಸ್ವಲ್ಪ ಹಾರಾಡುವಂಥದ್ದಾಗತ್ತೆ. ನೋಡ್ರಿ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಿಮ್ಮದೇ ಸರ್ಕಾರ ಐತೆ ರಾಜ್ಯದಲ್ಲಿ. ನಾವು ಈ ರೀತಿಯಾದಂಥ ಘಟನಾವಳಿಗಳನ್ನು ಯಾರೇ ಮಾಡಿದ್ರು ಅದರೊಳಗೆ ನಮ್ಮ ಸೆಕೆಂಡ್ ಒಪಿನಿಯನ್ ಇಲ್ಲ. ಅದು ಯಾರು ಮಾಡಿರಲಿ, ನಿಮ್ಮವ್ರು ಮಾಡಿರಲಿ, ನಮ್ಮವ್ರು ಮಾಡಿರಲಿ, ನೀವು ಹೇಳಕತ್ತೀರಿ ಅಂತ ಹೇಳ್ತಿಲ್ಲ. ಅವ್ನು ಒದ್ದೊಳಗೆ ಹಾಕೋ ಕೆಲಸ ಮಾಡಿರಿ. ಮೊದಲು ನೀವು ಪಾಕಿಸ್ತಾನ ಪರ ಘೋಷಣೆ ಮಾಡಿದ್ರು ಒದ್ದೊಳಗೆ ಹಾಕಿರಿ. ಈಗರ ಹಾಕಿರಿ. ಇನ್ನೂ ಮಟನು ಗೃಹ ಸಚಿವರಿಗೆ ಒಂದು ತಾಕತ್ತು ಐತೆ ಅನ್ನೋದಾರು ತೋರಿಸ್ರಿ ಕಡೆಗೆ. ನಮ್ಮ ಕಡೆ ಒಂದು ಹಾಕುವಂಥ ಕೆಲಸ ಮಾಡಲಿ ಒಳಗೆ. ಅವ್ರನ್ನ ಇನ್ನೂವರೆಗೆ ನೀವು ಹಾಕಕ್ಕೆ ರೆಡಿ ಇಲ್ಲ. ಎಲ್ಲ ಬಿಡುಗಡೆ ಭಾಗ್ಯ ಮಾಡಕತ್ತೀರಿ ಇವತ್ತು. ವರದಿ ಬಂದೇ ಇಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಸರ್ಕಾರ ಅವ್ರದ್ದೈತಿ, ಸರ್ಕಾರಕ್ಕೆ ವರದಿ ಬರುತ್ತೆ. ನಮ್ಮ ಕಡೆ ಅಪೋಸಿಷನ್ ಅವ್ರ ಕಡೆ ಹಂಗಾರೆ ವರದಿ ಕೊಡೋದಿಲ್ಲ. ನಮಗೆ ಬರ್ತಕ್ಕಂಥ ಇನ್ಫಾರ್ಮೇಷನನ್ನು ತೆಗೆದು ನೋಡಿದಾಗ ಬಂದಿದೆ ಅನ್ನೋಂಥದ್ದನ್ನು ಮಾಹಿತಿ ಸಿಗ್ತಾ ಇದೆ. ನೀವು ಬಂದಿಲ್ಲ ಅಂದ್ರೆ ಬಂದಿಲ್ಲ, ಯಾಕೆ ಬರಲಿಲ್ಲ ಅಂತ ಅದನ್ನ ನಿಮ್ಗೆ ಐತಲ್ಲ ಅಧಿಕಾರ ಕೇಳಕ್ಕೆ. ಈಗ ಇದೊಂದು ಶಾಂತಿ ಕದಡು, ಇದೊಂದು ಸಿಲ್ಲಿ ಅಟೆಂಪ್ಟ್. ನೋಡ್ರಿ, ಇದು ರಾಜ್ಯ ಸರ್ಕಾರದ ಸಂಪೂರ್ಣ ಫೇಲ್ಯೂರ್ ಆಗಿರ್ತಕ್ಕಂಥದ್ದು. ಕಾನೂನು ಸುವ್ಯವಸ್ಥೆ ಅನ್ನೋಂಥದ್ದನ್ನು ಕಂಪ್ಲೀಟಾಗಿ ರಾಜ್ಯದಲ್ಲಿ 8 ತಿಂಗಳ ಅವಧಿಯಲ್ಲಿ ಹಾಳಾಗಿರ್ತಕ್ಕಂಥ ನೋಡಿದ್ದೀವಿ. ಇದೇ ಧಾರವಾಡದಲ್ಲಿ 4 ಮರ್ಡರ್ ಆಯಿತು. ನಿನ್ನೆ ಗುಲ್ಬರ್ಗದಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತನ ಬರ್ಬರ ಹತ್ಯೆ ಆಯಿತು. ಇನ್ನೂ ಏನು ಬೇಕು ನಿಮ್ಗೆ? ಇದಕ್ಕೆ ಅನೇಕ ಹಿಂದೂಪರ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರ ಅಮಾನುಷವಾಗಿ ಕೊಲೆಯನ್ನು ಮಾಡುವಂಥದ್ದಾಗ್ತಾ ಇದೆ. ಇದಕ್ಕಿಂತ ಇನ್ನೂ ಏನು ಬೇಕು? ನಿಮ್ಮ ಅಂಗೈವಣ್ಣಿ ಕನ್ನಡಿಬೇಕಾ ಇವರು ಬೇರೆ? ಮತ್ತೆ ನೋಡಿ, ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಮೊದಲೇ ಅಂತದನ್ನ ಹೋರಾಟ ತೊಗೊಂಡೇವಿ. ನೀವು ಸುಧಾರಿಸ್ಕೊಂಡು ಸರಿ ಮಾಡಿ ಲಾ ಆ್ಯಂಡ್ ಆರ್ಡರನ್ನ ತಹಬದಿಗೆ ತರುವಂಥ ಕೆಲಸ ಮಾಡಿದರೆ ನಾವು ಸಹಕಾರ ಕೊಡ್ತೇವೆ. ಯಾವಾಗಲೂ ಕೂಡ ದೇಶದ್ರೋಹಿಗಳ ಸಮಸ್ಯೆ ಬಂದಾಗ ನಾವು ವಿರೋಧ ಪಕ್ಷ, ನೀವು ಆಡಳಿತ ಪಕ್ಷ ಅನ್ನೋಂತಿದ್ದಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿ ದೇಶಕ್ಕಾಗಿ ನಾವು ಕೆಲಸ ಮಾಡ್ತಕ್ಕಂಥದ್ದು, ದೇಶದ ಪರವಾಗಿ ನಿಲ್ತೇವೆ ನಾವು. ಅದನ್ನು ನೀವು ಮತ್ತು ಅವ್ರದ್ದೇ ತುಷ್ಟೀಕರಣ ಮಾಡುವಂಥದ್ದು ಆಯ್ತು ಅಂದರೆ ಇನ್ನೊಂದು ಸ್ವಲ್ಪ ಭಾಳ ದಿವಸ ಇಲ್ಲ, ಬರ್ತಕ್ಕಂಥ ಚುನಾವಣೆಯಲ್ಲಿ ರಾಜ್ಯದ ದೇಶದ ಜನ ಅವ್ರಿಗೆ ಏನು ಬುದ್ಧಿ ಕಲಿಸ್ಬೇಕು ಕಲಿಸುವಂಥದ್ದನ್ನು ಮಾಡ್ತಾರೆ ಅಂತ ವಿಶ್ವಾಸ. ನೋಡಿ, ಇವತ್ತು ಓಲೈಕೆ ಒಂದು ಉಚ್ಚ ಸ್ಥಿತಿಯನ್ನು ತಲುಪುವಂಥದ್ದು ಆಗಿಬಿಟ್ಟಿದೆ. ಇನ್ನೇನು ಮಾಡ್ಬೇಕು ಇನ್ನು ಓಲೈಕೆ ಮಾಡೋಕ್ಕೆ? ನೀವು ಘೋಷಣೆ ಹಾಕೋದವ್ರನ್ನ ಮುಟ್ಟಾಕ್ ರೆಡಿ ಇಲ್ಲ. ನೀವು ಚಾ ಕುಡಿಸಿ ಕಳ್ಸಾಕತ್ತೀರಿ ಅವ್ರನ್ನ ಎನ್ಕ್ವೈರಿ ಮಾಡಿ ಅಂತಂದೇಳಿ. ಉಳಿದ ಕೇಸ್ನಾಗ ಏನು ಮಾಡ್ತೀರಿ? ತಡಕಿಲ್ಲದೆ ತೊಗೊಂಡೋಗಿ ಇಲ್ಲಿ ನಮ್ಮ FI ಪೂಜಾರಿ, ಶ್ರೀಕಾಂತ್ ಪೂಜಾರಿ ಇದ್ದಂತೆ ಎಷ್ಟೋ 20 ವರ್ಷದ ಹಳೆ ಕೇಸ್ ತೊಗೊಂಬಂದು 30 ವರ್ಷದ ಹಳೆ ಕೇಸ್ ತೊಗೊಂಬಂದು ಅವ್ನು ಅರೆಸ್ಟ್ ಮಾಡಿದ್ರಿ. ಎಷ್ಟು ಗಡಬಡಿ ಇತ್ತು ಇವ್ರಿಗೆ ಅರೆಸ್ಟ್ ಮಾಡೋಕ್ಕೆ. ಅವಾಗೇನು ಸರ್ಕಾರ ಅಂತ ತಲೆ ತೆಗೆದುಂದಿತ್ತೈತಾ ಅಷ್ಟು ಬೇಗ ಅರೆಸ್ಟ್ ಮಾಡ್ಬೇಕಂತಂದೇಳಿ? ಇವತ್ತು ನಿಮ್ಮ ಕಣ್ಣು ಮುಂದೆ ಪಾಕಿಸ್ತಾನ ಪರವಾಗಿ ಘೋಷಣೆ ಹಾಕಿದವ್ರು ನೀವು ಮುಟ್ಟಾಕ್ ರೆಡಿ ಇಲ್ಲ ಇನ್ನೂ ಮಟನು. ಇದಕ್ಕಿದು ದುರ್ದೈವದ ಸಂಗತಿ ಏನೈತಿ ಇವತ್ತು? ನೋಡಿ, ಈ ರೀತಿಯಾದಂಥ ವ್ಯವಸ್ಥೆ ಹೊಂಟಂದ್ರೆ ಡೆಫಿನೆಟ್ಲಿ ಪ್ರಯೋಗಶಾಲೆ ಆಗುತ್ತೆ. ಈ ರೀತಿಯಾದಂಥ ಚಟುವಟಿಕೆಗಳನ್ನು ನಾವು ಸರ್ಕಾರ BJP ಇರಲಿ, ಕಾಂಗ್ರೆಸ್ ಇರಲಿ, ಇನ್ನು ಯಾವುದೋ ಇರಲಿ, ಆದರೆ ಅಟ್ಲೀಸ್ಟ್ ನಾವು ಒಂದು ಬದ್ಧತೆ ಇರಬೇಕು. ದೇಶದ್ರೋಹಿಗಳ ಚಟುವಟಿಕೆಗಳು ನಡೆದಾಗ ಅವ್ನು ಯಾರೂ ಕೂಡ ಕ್ಷಮಿಸಲಾರದ ರೀತಿಯಲ್ಲಿ ನಾವು ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ. ಅದನ್ನು ಬಿಟ್ಕೊಂತ ಹೋದ್ರೆ ಅಂದರೆ ಪ್ರಯೋಗಶಾಲೆ ಅಲ್ಲ. ನಾಳೆ ನಿಮ್ಮ ಹುಡುಕ ಇರ್ತಾರೆ, ಆಮೇಲೆ ಗೊತ್ತಾಗೈತಿ ಅವ್ರಿಗೆ. ಇವ್ರು ಹುಡುಕಿಟ್ಟಾಗ ಇವ್ರಿಗೆ ಗೊತ್ತಾಗೈತಿ ಇವತ್ತು. ಧಾರವಾಡ ಲೋಕಸಭೆದು ಭಾಳ ಚರ್ಚೆ ಆಗ್ತದೆ. ನೋಡಿ, ನಾನು ಈಗಾಗಲೇ ಹೇಳಿದ್ದೇನೆ. ನಿನ್ನೆ ನಮ್ಮ ರವಿ ಸುಬ್ರಹ್ಮಣ್ಯ ಅವರು ಬಂದಿದ್ದರು. ಅವರೆಲ್ಲ ನಮ್ಮ ಪ್ರಮುಖರ ಅಭಿಪ್ರಾಯ ಸಂಗ್ರಹಣೆಯನ್ನು ಮಾಡಿದ್ದಾರೆ. ಅದನ್ನು ರಾಜ್ಯಕ್ಕೆ ವರದಿಯನ್ನು ಕೂಡ ಅವರು ಇವತ್ತು ಸಲ್ಲಿಸ್ತಾರೆ. ಆ ವರದಿ ಸಲ್ಲಿಸಿದ ಮೇಲೆ ರಾಜ್ಯದ ತೀರ್ಮಾನ ಆಗುತ್ತೆ. ಒಟ್ಟಾರೆ ಅಭಿಪ್ರಾಯ ಇಲ್ಲಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರಾಗಲಿ, ಪ್ರಮುಖರಾಗಲಿ ಎಲ್ಲರದು ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಭಾಳ ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡಿದ್ದಾರೆ. ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಜ್ಯ ಮತ್ತು ದೇಶಕ್ಕೆ ಒಂದು ಒಳ್ಳೆಯ ಕೊಂಡಿಯಾಗಿ ಕೇಂದ್ರದ ಏನು ಅನುದಾನಗಳು ಬರಬೇಕಾಯ್ತು ಅದನ್ನು ತರುವಂಥದ್ರಲ್ಲಿ ಭಾಳ ಮುಂಚೂಣಿಯಲ್ಲಿ ನಿಂತು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಹುಬ್ಳಿ ಧಾರವಾಡ ಆಗಲಿ, ನಮ್ಮ ಇಡೀ ಧಾರವಾಡ ಜಿಲ್ಲೆ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಎಲ್ಲವನ್ನು ಮಾಡಿದ್ದಾರೆ. ಹೀಗಾಗಿ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಐತಿ, ಅವರೆಲ್ಲ ಇರಲಿ, ಇದು ಕಂಟಿನ್ಯೂ ಆಗಲಿ ಅನ್ನೋಂಥ ಅಭಿಪ್ರಾಯ ಮಾಡಿದ್ದಾರೆ. ಅಲ್ಟಿಮೇಟ್ಲಿ ಪಾರ್ಟಿ ಏನು ತೀರ್ಮಾನ ತಗೊಂಡು ಆ ತೀರ್ಮಾನಕ್ಕೆ ನಾವೆಲ್ಲ ನೋಡಿ. ಒಂದು ಹೇಳ್ತೀನಿ ಭಾಳ ಸ್ಪಷ್ಟವಾಗಿ, ನಮ್ಗೆ ಅನೇಕ ಸಂದರ್ಭದಲ್ಲಿ ಏನಾಗೈತಿ, ಯಾವಾಗ ಬಂದಾಗ ಯಾವ ಪ್ಲೇ ಕಾರ್ಡ್ ಮಾಡ್ತಾರೆ. ನನಗೆ ಟಿಕೆಟ್ ಕೊಟ್ಟಾಗ ಏನು ಹೇಳಿದ್ರೆ ಅನ್ಯಾಯ ಆಗೈತೆ ಅಂತ ಹೇಳಿದ್ರು, ಮತ್ತು ನಾ ಬೇರೆಯವನಿದ್ದೆ ಅವಾಗ. ಹೀಗಾಗಿ ನಮ್ಗೆ ಯಾವಾಗ ಏನೇನು ಬೇಕೋ ಆ ಥರ ಮಾಡುವಂಥ
ಈಗ ಬೇರೆದವ್ರು ಅದಾರ ಅಲ್ಲ, ನೀವು ಬೇರೆದವ್ರಲ್ಲ, ಈಗ ಸದ್ಯಕ್ಕೆ ಇರೋರು ಬೇರೆದವ್ರು. ನೋಡಿ, ಇವತ್ತು ನಾನು ಆಗಲೇ ಹೇಳಿದೆ, ಪಾರ್ಟಿ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧಿರ್ತೀವಿ. ಪಾರ್ಟಿ ಏನು ನಿರ್ಧಾರ ಮಾಡುತ್ತಾ ಆ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಸಂಪೂರ್ಣ ಸಹಮತವನ್ನು ಕೊಡ್ತೀವಿ. ಪಾರ್ಟಿ ತೀರ್ಮಾನ ಆಗುತ್ತೆ. ನಾವು ಹೇಳಿದ್ದು ಇವತ್ತು ಒಟ್ಟು ಅಭಿಪ್ರಾಯ ಏನೈತಿ ಅನ್ನೋಂಥ ತಿಳಿಸಿದ್ದೇನೆ. ನೀನು ಬಂದಾಗ ಅನೇಕ ನಮ್ಮ ಜೊತೆ ಮಾತಾಡೋದಂಥ ಸಂದರ್ಭದಲ್ಲಿ ಇಲ್ಲ ಕೆಲಸ ಮಾಡ್ಯಾರ ಅವ್ರು ಆಗಲಿ ಅನ್ನೋಂಥ ಮಾತನ್ನು ಒಂದಿಷ್ಟು ಜನ ಹೇಳಿದ್ದಾರೆ. ಅದು ಅಲ್ಟಿಮೇಟ್ಲಿ ಪಾರ್ಟಿ ಏನು ತೀರ್ಮಾನ ತೊಗೊಂಡಿದೆ ಆ ತೀರ್ಮಾನಕ್ಕೆ ನಾವೆಲ್ಲ 100% ಬದ್ಧಿರ್ತೀವಿ. ಸರ್, ಗಂಗೂಬಾಯಿ ಹಾನಗಲ್ ಗುರುಕುಲಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ ತಾವು ಬೆಳಗಾವಿ ಜನತಾ ಹೋರಾಟ ಮಾಡಿ ಇಲ್ಲಿವರೆಗೂ ನಯಾ ಪೈಸೆ ಬಿಡುಗಡೆ ಆಗಿಲ್ಲ, ಮುಚ್ಚುವಂತ ತಲುಪಿದೆ. ನೋಡಿ, ನಾನು ಮೊನ್ನೆ ಅಧಿವೇಶನದಲ್ಲಿ ಕೂಡ ಬೆಳಗಾವಿನೂ ಮಾತಾಡಿದ್ದೆ, ಮೊನ್ನೆ ನಮ್ಮ ರಾಜ್ಯಪಾಲರ ಭಾಷಣದ ಮೇಲೂ ಕೂಡ ನಾನು ಮಾತಾಡಿದ್ದೀನಿ. ಫೈನಾನ್ಸ್ ಬಜೆಟ್ ಆದಮೇಲೆ ಅದ್ರ ಜೊತೆನೂ ಮಾತಾಡಿದ್ದೇನೆ. ಇದಕ್ಕೆ ನಾನು ಆಗಾಗಲೇ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಭೇಟಿಯಾಗಿ ಪರ್ಸನಲಾಗಿ ಲೆಟರ್ ಕೊಟ್ಟೀನಿ. ಕನ್ನಡ ಸಂಸ್ಕೃತಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶಿವರಾಜ್ ತಂಗಡಿಯವರಿಗೂ ಕೊಟ್ಟೀನಿ. ಒಂದು ಒಳ್ಳೆಯ ಸಂಗತಿ ಅಂದರೆ ಶಿವರಾಜ್ ತಂಗಡಿಯವರು ತಕ್ಷಣ ಸ್ಪಂದನೆ ಮಾಡುವ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರೆದಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಲೆಟರ್ ಬರೆದು ನಾನು ಹೋಗಿ ಭೇಟಿ ಆದಮೇಲೆ ಮುಖ್ಯಮಂತ್ರಿಗಳು ತಕ್ಷಣ ಶಿವರಾಜ್ ತಂಗಡಿಯವ್ರಿಗೆ ಅಲ್ಲೇ ಹೌಸ್ನಲ್ಲೇ ಕರೆಸಿ ಇಲ್ಲಪ್ಪ ಇದನ್ನು ಸರಿ ಮಾಡಿರಿ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ನಾನು ಮೊದಲೇ ಹಂತದಲ್ಲಿ ಅದರಲ್ಲಿ 3 ಡಿಫಿಕಲ್ಟಿಗಳಿದಾವೆ. ಒಂದು ಕಂದಾಯ ಇಲಾಖೆ ಇದೆ, ಅದರಲ್ಲಿ ಯಾಕೆ ಕಂದಾಯ ಇಲಾಖೆ ಸೇರಿಸಾರು ಗೊತ್ತಿಲ್ಲ. ಇನ್ನೊಂದು ಉನ್ನತ ಶಿಕ್ಷಣ ಸಚಿವನ ಇಲಾಖೆನೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದೆ. ಒಂದು ಗುರುಕುಲಕ್ಕೆ 2 ಇಲಾಖೆಗಳು ನೋಡುವಂಥದ್ದಾಗ್ತಾಯಿದೆ. ಹೀಗಾಗಿ ನೀ ನೋಡು ನಾನು ನೋಡು ಅನ್ನೋಂಥದ್ದಾಗಿದೆ. ಹೀಗಾಗಿ ನಾನೀಗ ಮನವಿ ಮಾಡಿರೋದು ಕಂದಾಯ ಇಲಾಖೆಯನ್ನು ತೆಗೆದು ಉನ್ನತ ಶಿಕ್ಷಣ ತೆಗೆದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನೀವು ವರ್ಗಾಯಿಸಿ ಮಾಡಿರಿ ಅಂತೇಳಿವೆ. ಆ ಪ್ರೊಸೆಸನ್ನು ಈಗ ಸ್ಟಾರ್ಟ್ ಆಗಿದೆ. ಈಗ ಕನ್ನಡ ಸಂಸ್ಕೃತಿ ಇಲಾಖೆಗೆ ಸಂಪೂರ್ಣವಾಗಿ ವರ್ಗಾವಣೆ ಮಾಡ್ತಕ್ಕಂಥ ಪ್ರೊಸೆಸ್ ನಾವು ಏನು ಕೇಳಿದ್ವಿ ಅದಕ್ಕೆ ಸರ್ಕಾರ ಒಪ್ಕೊಂಡು ಈಗ ಆ ಕೆಲಸ ಮಾಡುವಂಥದ್ದು ಮಾಡ್ತಾರೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡೀನಿ, ಇನಿಷಿಯಲ್ ಆಗಿ ಒಂದು 5 ಕೋಟಿ ರೂಪಾಯಿ ನೀವು ಬಿಡುಗಡೆ ಮಾಡಿರಿ ಗುರುಗಳಲ್ಲಿ. ಯಾಕಂದ್ರೆ ಗುರುಗಳು ಬಿಟ್ಟು ಹೋಗಿದ್ದಾರೆ. ಈ ಪರಿಸ್ಥಿತಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಬಿಟ್ಟು ಹೋಗುವಂಥದ್ದಾಗಿದೆ. ಊಟಕ್ಕೂ ಸಮಸ್ಯೆ ಆಗ್ತಕ್ಕಂಥದ್ದಾಗಿದೆ. ಮೊನ್ನೆ ನನ್ನ ಕಡೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಂದು ಭೇಟಿಯಾಗಿದ್ದಾರೆ. ನಾನು ಅವ್ರಿಗೆಲ್ಲ ಮನವರಿಕೆ ಮಾಡಿದ್ದೀನಿ. ಆ ಥರ ನಿಮ್ಗೆ ಊಟದ ಗಿಟ್ಟ ಸಮಸ್ಯೆ ಆದರೆ ನಾವೇನಾದರೂ ಇನಿಷಿಯೇಷನ್ ತೊಗೊಂಡು ನಾನು ಮಾಡಿಕೊಡ್ತೀನಿ, ಯಾರೂ ಹೋಗ್ಬೇಡ್ರಿ ಅನ್ನೋಂಥ ಮನವರಿಕೆಯನ್ನು ಮಾಡೇನಿ ನಾನು. ಆ ರೀತಿ ಆತಂದ್ರೆ ಒಂದು 30 ಮಕ್ಕಳು 19 20 ಮಕ್ಕಳು ಅದಾರ, ಅವ್ರಿಗೆ ಊಟದ ವ್ಯವಸ್ಥೆ ನಾವು ಮಾಡಿಸ್ತೀವಿ. ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ನಾನು ಅಲ್ಲಿರ್ತಕ್ಕಂಥ ಯೋಜನಾಧಿಕಾರಿಗಳಿಗೂ ಕೂಡ ನಾನು ಹೇಳಿದ್ದೇನೆ, ಅದಕ್ಕೇನು ಸಮಸ್ಯೆ ಆಗಲಾರ ರೀತಿಯಲ್ಲಿ ನೋಡ್ಕೋರಿ ಅನ್ನೋಂಥದ್ದು ಹೇಳೇನೆ. ನನಗೆ ವಿಶ್ವಾಸ ಇದೆ ತಕ್ಷಣ ಅದನ್ನು ಸರ್ಕಾರ ಸ್ಪಂದನೆ ಮಾಡಿ ಆ ಗುರುಕುಲವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಮೊದಲೇದು ಇಲ್ಲಿಂದ ಶಿಫ್ಟ್ ಆಕೈತೆ ಅಂತಿತ್ತು, ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡೇ ನಾನು. ಮುಖ್ಯ ಸಚಿವರು ಸ್ಪಷ್ಟವಾಗಿ ಕಳೆದ ಅಧಿವೇಶನದಲ್ಲಿ ನಾವು ಯಾವುದೇ ಕಾರಣಕ್ಕೂ ಶಿಫ್ಟ್ ಮಾಡೋಂಗಿಲ್ಲ ಅಂತೇಳಿ. ಎರಡನೇದು ಇಲಾಖೆಗಳನ್ನು ಶಿಫ್ಟ್ ಮಾಡೋಕ್ಕೆ ಈಗ ನಾನು ಆಗಲೇ ಪ್ರೊಸೆಸ್ ಮಾಡಿದ್ದೀನಿ. ಬಹುಶಃ ನನಗೆ ವಿಶ್ವಾಸ ಇದೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಬರುತ್ತೆ. ಮೂರನೇದು ಅನುದಾನದ್ದು ಹೇಳೇವಿ. 5 ಕೋಟಿ ಕೇಳಿ 1 ಕೋಟಿ ಕೊಟ್ಟಂದ್ರೆ ಅವರು ಜೀವನ ನಡೆಸುವಂಥ ವ್ಯವಸ್ಥೆ ಮಾಡ್ತಾರೆ. ಎಸ್ ಸರ್, ಧನ್ಯವಾದಗಳು ಗೌಡ್ರ.